ಸೊ ನಮಗೆ ಇವತ್ತು ಮುದ್ದೆ ನುಂಗಕ್ಕಾಗಲ್ಲ, ಒಂದ್ಸಲ ಕಚ್ಬಿಟ್ಟೆ ನುಂಗ್ಬೇಕು. ಯಾಕಂತಂದ್ರೆ ಹಂಗೆ ನುಂಗಿದ್ರೆ ಮಾತ್ರ ನುಂಗ್ದಂಗೆ ಆಗ್ಬಿಡ್ತಿರ್ತದೆ. ವಿಶೇಷವಾದ ವ್ಯಕ್ತಿಗಳು ಯಾರ್ಯಾರು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸಿದರೋ ಆ ವ್ಯಕ್ತಿಯ ವಿಚಾರವಾಗಿ ಅನೇಕ ವಿಚಾರಗಳನ್ನು ನಮ್ಮ ಸತ್ಸಂಗದಲ್ಲಿ ಮಾತಾಡ್ತೇವೆ. ಕೆಲವರು ಹೇಳ್ತಾರೆ ನೀವು ಕಡಲೆಕಾಯಿ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತೇಳಿ. ಏನೂ ಆಗಿಲ್ಲ. ಯೂಶುವಲ್ ಆಗಿ ನನಗೆ ಈಗಲೂ ಹೇಳ್ತೇನೆ, ನನಗೆ BP ಕಡಿಮೆ ಆಗಿದೆ. ನಮ್ಮ ತಾಯಿಯವರಿಗೆ ಮಂಡಿ ನೋವಿತ್ತು, ಆ ಮಂಡಿ ನೋವು ಸ್ವಲ್ಪ ಸುಧಾರಣೆ ಆಗಿದೆ. ಸರ್, ಇವಾಗ ಕಾಲೇಜುಗಳಲ್ಲಿ ಗೋಲ್ಡನ್ ಲೈಫ್ ಅಂತಾನೆ ಹೇಳ್ತಾರಲ್ಲ, ಅದ್ರಲ್ಲಿ ನೀವು ಯಾವ್ಯಾವ ಫನಿ ಇನ್ಸಿಡೆಂಟ್ ಆಗಿರ್ಬೋದು, ಸ್ಯಾಡ್ ಇನ್ಸಿಡೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಹಂಚ್ಕೊಳಕ್ ಇಷ್ಟಪಡ್ತೀರಾ? ಖಂಡಿತ ಮೇಡಮ್. ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಬಹಳ ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ಬಹಳಷ್ಟು ವಿಶೇಷ ಅನುಭವಗಳನ್ನ ಆಗಿದೆ. PD ಮಾಸ್ಟರ್ಗಳ ಜೊತೆ ಸ್ವಲ್ಪ ತರಲೆ ಮಾಡಿ ಒದೆಗಳು ತಿಂದಿದ್ದೀವಿ. ಯಾವಾಗ SSLC ಟೈಮ್ ಅಲ್ಲಿ. ಯಾಕಂದ್ರೆ ಅವ್ರು ಏನೋ ಹೇಳಿದಾಗ ಏನಂದ್ರೆ ಅವಾಗ ಬೆತ್ತದ್ರಲ್ಲೇ ಸರಿಯಾಗಿ ಹೊಡಿಯೋರು ನಮ್ಗೆಲ್ಲ. ಸ್ವಲ್ಪ ತರಲೆಗಳು ಇದ್ವಿ ನಾವು ಅವಾಗ. ಆ ತರಲೆಗಳು ಮಾಡಿದಾಗ ಒದೆ ತಿಂದಿದ್ದೀವಿ. ಬಟ್ ಅಲ್ಲಿ ನನಗೆ ಒಂದು ವಿಚಿತ್ರ ಏನದು ಅಂದ್ರೆ, ನನ್ನ ಫ್ರೆಂಡ್ ಒಬ್ಬ ರಮೇಶ್ ಅಂತಿದ್ದ ಸ್ಕೂಲ್ ಡೇಸ್ ಅಲ್ಲಿ, ಪ್ರೈಮರಿಲಿ. ಅವ್ನ್ ಹೆಂಗೆ ಅಂದ್ರೆ, ಏನಾರು ಮನೇಲಿ ತಿನ್ಕೊಂಬಂದ್ರೆ ವಾಪಸ್ ಅದನ್ನ ಇಲ್ಲಿ ಈಚಾಕ್ಬಿಟ್ಟು ಮತ್ತೆ ತಿನ್ನೋನು. ಒಂಥರ ವಿಚಿತ್ರ ಅದು. ಎಲ್ಲೂ ನೋಡಿರೋದು ಕಡಿಮೆ ನೀವು. ಮನೇಲಿ ಇವತ್ತು ಉಪ್ಪಿಟ್ಟು ಅವಲಕ್ಕಿ ತಿನ್ಕೊಂಬಂದ್ರೆ ಇಲ್ಲಿ ಸ್ಕೂಲ್ ಬಂದ್ಮೇಲೆ ಈಚೆ ತೆಗೆದು ಮತ್ತೆ ಅದನ್ನ ತಿನ್ನೋನು. ಆತರ ವಿಚಿತ್ರ ಕ್ಯಾರೆಕ್ಟರ್. ಅದೇ ನೋಡಿ, ನಿಮ್ಗೆಲ್ಲ ಇದೆಲ್ಲ ಕೇಳಿರಲ್ಲ ಈ ತರದ್ದಲ್ವಾ. ಸೊ ಆಮೇಲೆ ನೋಡಕ್ ನಾನು ಹಿಂಗಿದ್ದೀನಿ. ಬಟ್ ಸ್ಕೂಲ್ ಡೇಸ್ ಅಲ್ಲಿ ನಾನು 15 ಇಡ್ಲಿ ತಿಂತಿದ್ದೆ. ನಮ್ಮಮ್ಮ ದೊಡ್ಡ ಕ್ಯಾರಿಯರ್ ಅಲ್ಲಿ. ದಪ್ಪ ಇರ್ಲಿಲ್ಲ, ಹಿಂಗೆ ಇದ್ದೀನಿ. ಬಟ್ ಅದೇನೋ ಹೊಟ್ಟೆ ಹೋಗ್ತಿತ್ತು. ಈಗ್ಲೂ ಹಂಗೆ ಹೋಗುತ್ತೆ, ಚೆನ್ನಾಗಿತ್ತು. ನಮ್ ತಾಯಿ 15 ಇಡ್ಲಿ ಶನಿವಾರ ಬಂದ್ರೆ ಒಂದ್ ದೊಡ್ಡ ಕ್ಯಾರಿಯರ್, ಇಷ್ಟು ದೊಡ್ಡ ಕ್ಯಾರಿಯರ್ ಅಲ್ಲಿ ದೊಡ್ಡ ನೀರುದು ಒಂದು ಕೊಟ್ಟು ಕಳಿಸ್ತಾ ಇದ್ರು. ಸೊ ಅಂದ್ರೆ ನಾ ಹಂಚ್ಕೊಂಡ್ ತಿಂತಾ ಇದ್ವಿ. ನನ್ ಖುಷಿ ಏನಂದ್ರೆ, ನನ್ನ ಪ್ರೈಮರಿ ಸ್ಕೂಲ್ ಹುಡುಗರು ನಾನೇ ಮರ್ತೋಗ್ಬಿಟ್ಟಿದೀನಿ ಎಷ್ಟೊಂದು. ಅವ್ರು ಹೇಳ್ತಾ ಇರ್ತಾರೆ, ನೀನು ಸುಮಾರು ನಮ್ಮ ಮನೆಗೆ ನಮ್ಗೆಲ್ಲಾ ಸ್ವೀಟ್ ಎಲ್ಲ ತಂದು ಕೊಡ್ತಾ ಇದ್ದೆ ಅಂತ ಹೇಳಿ. ಬಟ್ ನಾನೇ ಮರ್ತ್ಬಿಟ್ಟಿದೀನಿ ಅದನ್ನ. ಅಂದ್ರೆ ನಾವು ಅವಾಗ ಖುಷಿ ಏನಂದ್ರೆ, ರವಿವರ್ಮ ಅಂತ ನನ್ನ ಬಾಲ್ಯದ ಸ್ನೇಹಿತ ಇದ್ದ. ಅವಾಗ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗಿ ನಾವು ಊಟ ಮಾಡಿಸ್ತಾ ಇದ್ವಿ. ಅದು ನಮ್ ತಂದೆ ತಾಯಿ ಮೊದ್ಲಿಂದಾನೇ ನಮ್ಗೆ ಒಂದು ಸೇವೆ ಮಾಡೋದು ಸಂಸ್ಕಾರನ ಕಲ್ಸ್ಕೊಂಡ್ ಬಂದ್ಬಿಟ್ಟಿದ್ರು. ಸೊ ಅಲ್ಲಿ ನಡೆದಾಗ ಆತರ ಒಂದು ಎಕ್ಸ್ಪೀರಿಯನ್ಸು. ಅಂದ್ರೆ ತುಂಬಾ ಏನು, ನಮ್ ಹಳ್ಳಿ ಕಡೆ ಏನಂದ್ರೆ ಗಟ್ಟಿ ಜಾಸ್ತಿ, ಜೋಳ ತಿಂದವನು ತೋಳದಂತಾಗು ಅಂತ ಹೇಳ್ತಾರೆ ನಮ್ ಉತ್ತರ ಕರ್ನಾಟಕದಲ್ಲಿ. ಸೊ ನಾವೆಲ್ಲ ಹಿಟ್ಟಂ ತಿಂದು ಬೆಟ್ಟಂ ಕಿತ್ತಿಟ್ಟಂ ಅಂತ ಇಲ್ಲಿ ಹೇಳೋದು. ಸೊ ನಮಗೆ ಇವತ್ತು ಮುದ್ದೆ ನುಂಗಕ್ಕಾಗಲ್ಲ, ಒಂದ್ಸಲಿ ಕಚ್ಬಿಟ್ಟೆ ನುಂಗ್ಬೇಕು. ಯಾಕಂತಂದ್ರೆ ಹಂಗೆ ನುಂಗಿದ್ರೆ ಮಾತ್ರ ನುಂಗ್ದಂಗೆ ಆಗ್ಬಿಡ್ತಿರ್ತದೆ ಕೆಲವೊಂದ್ಸಲಿ. ಸೊ ಅವಾಗ ನಾನ್ ಯಾವಾಗ PUC ನಲ್ಲಿ ನಮ್ ತಂದೆ ಈ ಹೊಸ ನೋಟ್ ಗರಿ ನೋಟ್ ಕಟ್ ತಂದಿಡೋರು. ನಾವೆಲ್ಲ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ, ಅದನ್ನ ಫುಲ್ ಹಿಂಗ್ ಇಟ್ಕೊಂಡು ಬೀಸಣಿಕೆ ತರ ಹೊಡಿತಾ ಇದ್ವಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು. ಶೋ ಅಪ್ ಕೊಡೋದು ಅವಾಗೆಲ್ಲ. ಆತರ ಎಲ್ಲ ಆಟಗಳು ಆಡಿದೀವಿ. ಆಮೇಲೆ ಚಮ್ಮಕ್ ಕೊಡೋದಕ್ಕೆ ಈ ಏನದು ಸಿಹಿ ಮೆಣಸಿನ್ಕಾಯಿ ಬರುತ್ತೆ, ಅದ್ ಹಂಗೆ ತಿಂದು ಖಾರ ಇರಲ್ಲ. ಹಸಿ ಇದ್ರಲ್ಲಿ ಸಿಹಿ ಮೆಣಸಿನ್ಕಾಯಿ ಬರೋದು, ಖಾರ ಇರಲ್ಲ ಆ ಬಜ್ಜಿ ಮಾಡೋದಕ್ಕೆ. ಸೊ ಅದನ್ನ ತಗೊಂಡ್ಬಂದ್ಬಿಟ್ಟು ಚಮ್ಮಕ್ ಕೊಡಕ್ಕೆ ಹಂಗೆ ತಿನ್ನೋದು. ಅಂದ್ರೆ ಅದು ಖಾರ ಇರ್ತಿರ್ಲಿಲ್ಲ. ಏನೋ ನಿಜವಾಗ್ ತಿಂತ ನೀನು ಅಂತ ಅನ್ನೋರು. ಈ ತರ ಎಲ್ಲ ನಾವು ಸುಮಾರು ತರಲೆ ಆಟಗಳು ಮಾಡ್ತಾ ಇದ್ವಿ ಅವಾಗೆಲ್ಲಾನು. ಅದೆಲ್ಲ ಇವತ್ತು ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಆಮೇಲೆ ನನ್ನ ಒಂದಿದು ಅಂದ್ರೆ, ತುಂಬಾ ನಾನು ಕೋಪಿಸ್ತಾ ಇದ್ದೆ ಬಾಲ್ಯದಲ್ಲಿದ್ದಾಗ. ನನ್ಗೇನಾರು ಕೇಳದೆ ಕೊಡ್ಲಿಲ್ಲ ಅಂತ ಹೋಗ್ಬಿಟ್ಟು ಗೋಡೆಗೆ ತಲೆಯಲ್ಲಿ ಗುದ್ದೋದು. ನಮ್ ಹಳ್ಳಿಗಳಲ್ಲಿ ಮರದ ಕಂಬಗಳಿರೋದು, ಅದಕ್ಕೆಲ್ಲ ಗುದ್ದೋದು. ಇಷ್ಟು ರ್ಯಾಶ್ ಆಗಿದ್ದಂತ ಮನುಷ್ಯ ನಾನು, ಕೋಪ ಇದ್ದವನು. ಬಟ್ ಇವತ್ತೆಲ್ಲ ಕೇಳ್ತಾರೆ, ನೀನ್ ಅದೇ ಶಿವಣ್ಣನ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ನಿಮ್ ಹೆಸರು ಪಾಟೀಲ್ ಅನ್ನೋದ್ ಬಿಟ್ಟು ಶಿವು ಅಂತಾನು ಇದೆ. ಮನೆಯಲ್ಲೆಲ್ಲ ಶಿವು ಅಂತಾರೆ, ಕೆಲವೊಂದಿಷ್ಟು ಜನ ಶಿವಣ್ಣ ಅಂತಾರೆ. ಇನ್ನ ಈ ಹೊರಗಡೆ ಫ್ಯಾಮಿಲಿ ಪಾಟೀಲ್ ಅಂತ ಕರೀತಾರೆ. ಇನ್ನ ಕೆಲವರು ಶಿವನಗೌಡ ಅಂತಾರೆ, ಗೌಡ್ರೆ ಅಂತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾ ಇರ್ತಾರೆ. ಎಲ್ಲರೂ ಅವ್ರವ್ರ ಅಭಿಮಾನ ಪ್ರೀತಿಯಿಂದ. ಸೊ ಹೇಳಿದ್ವಲ್ಲ, ಡಿಗ್ರಿನಲ್ಲಿ ಸುಮಾರು ಇತಿಹಾಸ ಪರಂಪರೆ ಉಳಿಸಿ ಅಂತ ನಾವು ಕೆರೆಗಳ ಸಂರಕ್ಷಣೆಗೆಲ್ಲ ಓಡಾಡಿದ್ವಿ ಅವಾಗೇನೇನೆ. ನಮ್ಮ ಟೀಚರು ಇತಿಹಾಸದ್ದು ಶ್ಯಾಮಲಾ ರತ್ನಕುಮಾರಿ ಅಂತಿದ್ರು. ಅವರ ಮಾರ್ಗದರ್ಶನದಲ್ಲಿ ಅದೆಲ್ಲ ಸುಮಾರು ಕೆರೆ ಉತ್ಖನನ ಮಾಡೋದು, ಈ ತರ ತುಂಬಾನೇ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ ಬಂದು. ಒಟ್ಟು ಸೇವೆ ಅವಾಗ್ಲಿಂದಾನೇ ನಿಮ್ಗೆ ಸಮಾಜ ಸೇವೆಯಲ್ಲಿ ಒಲವು ಜಾಸ್ತಿನೇ ಇತ್ತು ಅಂತಾನೆ ಹೇಳ್ಬೋದು. ಡಿಗ್ರಿಯಿಂದ ಅಂದ್ರೆ ಪ್ರೈಮರಿ ಸ್ಕೂಲ್. ಹೌದೌದು, ಪ್ರೈಮರಿಯಿಂದಾನೇ ಅಪ್ಪ ಅಮ್ಮನ ಒಂದು ಇದರಿಂದಾನೇ ಶುರು ಆಗಿರೋದು. ಅವಾಗಿಂದಾನು ಗಣೇಶ ಇಡೋದಕ್ಕೂ ಅಷ್ಟೇ, ಹೋದ್ರೆ ಅಂಕಲ್ ದುಡ್ಡು ಕೊಡಿ ಅಂದ್ರೆ ಶಿವಣ್ಣ ಬನ್ನಪ್ಪ ದುಡ್ಡು ಕೊಡ್ಬೇಕು ಅಂತ. ಅಂದ್ರೆ
ನಮ್ಗೆ ಯಾವತ್ತೂ ಕೇಳಿಲ್ಲ ಇವತ್ತವರೆಗೂ. ಸಮಾಜಕ್ಕೆ ಕೇಳ್ತೀವಿ ಹೊರತು ನಮ್ಮ ವೈಯಕ್ತಿಕ ಯಾವತ್ತೂ ಎಲ್ಲೂ ಕೇಳಕ್ ಹೋಗಲ್ಲ ನಾವು. ಸೊ ಆ ರೀತಿ ಎಲ್ಲ ಬೆಳೆದ್ ಬಂದ್ವಿ. ನಮ್ಮ ಸೇತುರಾಮ್ ಸಾರು ಸಮಾಜ ಸೇವಕರು, ಮತ್ತೆ ಪ್ಲೈವುಡ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಒಂದು ಹೆಸರಿರುವಂತವ್ರು. ಸುಮಾರು ಬಿಸ್ನೆಸ್ ನಡೆಸ್ತಾ ಇದಾರೆ, ಒಬ್ಬ ಮ್ಯಾನೇಜರ್ ಆಗಿ, ಮತ್ತೆ ಸ್ವಂತವಾಗಿ ಎಲ್ಲ ಮಾಡ್ತಾ ಇದಾರೆ. ಅವರು ಬಹಳಷ್ಟು ಸಮಾಜ ಸೇವೆನಲ್ಲಿ ತೊಡ್ಕೊಂಡಿದ್ದಾರೆ. ನಮ್ಮ ಜ್ಞಾನ ಸಂಗಮದಲ್ಲಿ ಬಂದು ಒಡನಾಟ ಆದ್ಮೇಲೆ, ನಮ್ಮ ಇಲ್ಲಿ ಎತ್ತಿನ ಗಾಣಕ್ಕೆ ಬಂದ್ಮೇಲೆ ಅವ್ರಿಗೆಲ್ಲ ಬಹಳಷ್ಟು ಅನುಕೂಲಗಳಾಗಿದೆ. ಅವರಿಂದ ನಮಗೂ ಬಹಳಷ್ಟು ಸಹಾಯ ಆಗಿದೆ. ಪ್ರಕಾರ ವಾಗ್ಮಿಗಳು, ನಿಖಾರ ವಾಗ್ಮಿಗಳವರು ಬಹಳಷ್ಟು ಕಡೆ ಒಳ್ಳೆ ಆರೋಗ್ಯ ಆಧ್ಯಾತ್ಮದ ಪ್ರವಚನ ಕೊಡ್ತಿರ್ತಾರೆ. ಹಾಗಾಗಿ ಈಗ ಅವರ ಅಭಿಪ್ರಾಯನ ಕೇಳೋಣ. ನಮಸ್ತೆ ಎಲ್ಲರಿಗೂ. ಒಂದು ಸಂಸ್ಕೃತದ ಶುಭಾಷಿತ ಇದೆ, ವಚಸ್ಯೇಕಂ ಮನಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ವಚಸ್ಯೇಕಂ ಮನಸ್ಯೇಕಂ ಕರ್ಮಣ್ಯೇಕಂ ದುರಾತ್ಮನಃ ಅಂತ ಹೇಳಿ. ಅಂದ್ರೆ ಮನಸ್ಸಿನ ವಚಸ್ಯೇಕಂ ಅಂತಂದ್ರೆ ಏನ್ ಹೇಳ್ತೀವೋ ಅದು ಹಾಗೆ ಇರುತ್ತೆ, ಮನಸ್ಸೇಕಂ ಮನಸ್ಸು ಹಾಗೆ ಇರುತ್ತೆ, ಕರ್ಮಣ್ಯೇಕಂ ಹೇಳುವುದು ಮಾಡುವುದು ಕರ್ಮ ಇವಿಷ್ಟು ಕೂಡ ಒಂದೇ ರೀತಿ ಇರುತ್ತೆ. ಹಾಗೆ ನಮ್ಮ ಶಿವನಗೌಡ ಪಾಟೀಲರು. ಆದ್ರೆ ದುರಾತ್ಮನ ಮನಸ್ಸು ಏನಪ್ಪಾ ಇರುತ್ತೆ ಅಂತಂದ್ರೆ, ಮನಸ್ಸಿನಲ್ಲೊಂದು, ಹೇಳೋದೊಂದು, ಮಾಡೋದೊಂದು, ಈ ತರ ಇರುತ್ತೆ ದುರಾತ್ಮನ ಮನಸ್ಸು. ಹಾಗಾಗಿ ನಮ್ಮ ಈ ಶ್ರೀ ರಾಮಕೃಷ್ಣ ತೈಲಗಳ ದೇವಾಲಯ ಅಂತ ನಾವೇನ್ ಕರಿತೀವಿ, ನಮ್ಮ ಶಿವನಗೌಡ ಪಾಟೀಲ್ ಅವರು ಆಗಿರ್ಬೋದು, ಅವರ ಸಹ ಸಿಬ್ಬಂದಿಗಳೆಲ್ಲರೂ ಏನಿದ್ದಾರೆ ಅವರೆಲ್ಲರೂ ಕೂಡ ಸಮಾಜಕ್ಕೋಸ್ಕರ ಒಂದು ಏನಾದ್ರೂ ಒಳ್ಳೇದನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಒಂದೇ ಕಾಳಜಿಯಿಂದ ಅವರು ಒಳ್ಳೆ ಉದ್ಯೋಗದಲ್ಲಿ ಇದ್ದಂಥವ್ರು ಆ ಉದ್ಯೋಗವನ್ನು ಬಿಟ್ಟು ಸಮಾಜಕ್ಕೋಸ್ಕರ ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿ ನೈಜವಾದ ಎಣ್ಣೆಯನ್ನ ತಯಾರು ಮಾಡಿ, ಎತ್ತಿನ ಎಣ್ಣೆ ಗಾಣ ಇದು ಎಲ್ಲಿ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಎಲ್ಲೂ ಇಲ್ಲ, ಅದು ಒಂದು ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಏನಪ್ಪಾ ಅಂತಂದ್ರೆ ಅದ್ರ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆನೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ಎಣ್ಣೆಗಾಣವನ್ನ ಪ್ರಾರಂಭ ಮಾಡ್ತಾರೆ. ಮುಗಿಸ್ಬೇಕಾದ್ರೂ ಕೂಡ ಒಂದು ಪ್ರಾರ್ಥನೆ ಮಾಡೇ ಮುಗಿಸ್ತಾರೆ. ಪ್ರತಿನಿತ್ಯ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೆ ನಾವು ನೋಡ್ತಾ ಇದ್ವು, ಏನಪ್ಪಾ ಅಂತಂದ್ರೆ ಸೋಮವಾರ ದಿವಸ ಹಸುಗಳಿಗೆ ರಜೆ ಇರ್ತಿತ್ತು, ಎತ್ತುಗಳಾಗ್ಬೋದು ಯಾವ್ದಕ್ಕಾದ್ರೂ ರಜೆ ಇರಬೇಕು ಅಂತ. ಆ ಒಂದು ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದಲೂ ಕೂಡ ಸೋಮವಾರ ದಿವಸ ಆ ಹಸುಗಳಿಗೆ ಯಾವುದೇ ರೀತಿಯಾದ ಕೆಲಸನೂ ಕೂಡ ಕೊಡೋದಿಲ್ಲ. ಹೀಗೆ ಸಮಾಜಕ್ಕೋಸ್ಕರ ಅಂದ್ರೆ ಒಂದು 7-8 ತರದ ತೈಲಗಳು ಇವ್ರಲ್ಲಿ ಸಿಗುತ್ತೆ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಮತ್ತೆ ಸೂರ್ಯಕಾಂತಿ ಎಣ್ಣೆ, ಹೀಗೆ ಕುಸುಬೆ ಎಣ್ಣೆ ಅಂತ ಹೇಳಿ, ಅದು ಉತ್ತರ ಕರ್ನಾಟಕ ಮಂದಿಗೆ ಹೆಚ್ಚಿನ ಪರಿಚಯ ಇರುವಂಥದ್ದು. ಇಂಥದೆಲ್ಲ ಎಣ್ಣೆಯನ್ನ ಶುದ್ಧವಾಗಿ ತಯಾರು ಮಾಡ್ತಾರೆ. ಇದೊಂದು ವಿಶೇಷವಾದಂತಹ ತೈಲಗಳ ದೇವಾಲಯ ಅಂತಾನೆ ಇದು ಕಂಪನಿ ಹೆಸರು. ಸೊ ಹಾಗಾಗಿ ಮತ್ತೆ ನೀವು ಎಣ್ಣೆಗಾಣದ ನೀವು ಕೆಲವೊಂದ್ಸರಿ ನೀವು ವಿಡಿಯೋನು ಕೂಡ ನೋಡ್ಬೋದು. ಒಂದು ನಾವು ಹೇಗೆ ಪಿರಮಿಡ್ ಆಕಾರದಲ್ಲಿ ಇರುತ್ತೋ ಆ ಆಕಾರದಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಅದರ ಮೇಲೆ ಕಳಶವನ್ನು ಕೂರಿಸಿದ್ದಾರೆ. ಒಂದು ರೀತಿ ಕಾಸ್ಮಿಕ್ ಎನರ್ಜಿ ನಮಗೆ ಅಲ್ಲಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಅವರು ಶಿವನಗೌಡ ಪಾಟೀಲ್ ಅವರು ನಮ್ಮ ಬಸವ ಟಿವಿಯಲ್ಲಿ ಆಗ್ಬೋದು, ಅಲ್ಲಿ ಆರೋಗ್ಯ ಮತ್ತೆ ಆಧ್ಯಾತ್ಮಿಕ ಬಗ್ಗೆ ಅನೇಕ ಪ್ರವಚನಗಳನ್ನು ನೀಡಿದ್ದಾರೆ. ಮತ್ತೆ ಪ್ರತಿನಿತ್ಯ ನಮ್ಮ ಜ್ಞಾನ ಸಂಗಮ ವಿಚಾರ ವೇದಿಕೆ ಅಂತ ಹೇಳಿ ಆನ್ಲೈನ್ ನಲ್ಲಿ ನಮ್ಮ ಸತ್ಸಂಗ ನಡೆಯುತ್ತೆ. ಪ್ರತಿನಿತ್ಯ ಅಂದ್ರೆ ಈಗ ಸರಿಸುಮಾರು 3.5 ವರ್ಷಗಳಾಗಿದೆ. ಆ 3.5 ವರ್ಷಗಳಲ್ಲಿ ನಿರಂತರವಾಗಿ ಒಂದು ದಿನವೂ ಕೂಡ ರಜೆ ಇಲ್ಲ. ಪ್ರತಿನಿತ್ಯ 6 ಗಂಟೆಯಿಂದ 7 ಗಂಟೆಯವರೆಗೆ ಎಲ್ಲ ವಯೋಮಿತಿಯರಿಗೂ ಅನುಕೂಲವಾಗುವಂತ ಸೂರ್ಯ ನಮಸ್ಕಾರ, ಯೋಗ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇವೆ. ಮತ್ತೆ 7 ಗಂಟೆಯಿಂದ 8:30ವರೆಗೂ ಸತ್ಸಂಗದ ವಿಚಾರಗಳನ್ನು ತಗೊಳ್ತೇವೆ. ಪ್ರಸ್ತುತ ವರ್ತಮಾನ ಅಥವಾ ನಮ್ಮ ಹಿಂದಿನ ಮಹಾಪುರುಷರಾಗಿರ್ಬೋದು, ಆ ದಿನದ ವಿಶೇಷ ವ್ಯಕ್ತಿಗಳಾಗಿರ್ಬೋದು. ಈಗ ಇತ್ತೀಚೆಗೆ ಸಿ ವಿ ರಾಮನ್ ಅವ್ರ ಹುಟ್ಟಿದ ಹಬ್ಬ ಆಯ್ತು, ಅದ್ರ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರದ್ದಾಯ್ತು, ನಮ್ಮ ಮಹಾತ್ಮ ಗಾಂಧೀಜಿ ಅವ್ರದ್ದಾಯ್ತು. ಹೀಗೆ ವಿಶೇಷವಾದ ವ್ಯಕ್ತಿಗಳು ಯಾರ್ಯಾರು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸಿದರೋ ಆ ವ್ಯಕ್ತಿಯ ವಿಚಾರವಾಗಿ ಅನೇಕ ವಿಚಾರಗಳನ್ನು ನಮ್ಮ ಸತ್ಸಂಗದಲ್ಲಿ ಮಾತಾಡ್ತೇವೆ. ಆ ವಿಚಾರವನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸ್ಬೇಕು ಅನ್ನೋ ಕಾಳಜಿಯಿಂದ ಅದೆಲ್ಲರಿಗೂ ಕೂಡ ಪ್ರಸ್ತುತ ಸಮಾಜಕ್ಕೆ ಈ ಎಲ್ಲ ವ್ಯಕ್ತಿಗಳು ಹೇಗೆ ನಮಗೆ ಸಹಾಯಕರಾಗಿರ್ತಾರೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ಮಕ್ಕಳುಗಳಿಗೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ಈಗ 1ನೇ ತರಗತಿಯಿಂದ 7, 8ನೇ ತರಗತಿ ತನಕ ಓದ್ತಾ ಇರೋ ಹುಡುಗರುಗಳಿಗೆ ಏನ್ ಮಾಡ್ತೀವಿ ಅಂದ್ರೆ, ಪ್ರತಿನಿತ್ಯ ಒಂದು ಸುಭಾಷಿತ ಹೇಳಿಸೋದು. ಆ ಸುಭಾಷಿತದಿಂದ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಒಂದು ರೀತಿ ಸ್ಟೇಜ್ ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ. ಹಾಗೆ ಅನೇಕ ಸಮಾಜ ಕಾರ್ಯಕ್ರಮಗಳಿಗೂ ಕೂಡ ನಾವು ಭಾಗವಹಿಸ್ತಾ ಇರ್ತಾರೆ. ಮತ್ತೆ ಶಿವನಗೌಡ ಪಾಟೀಲ್ ಅವರು ಅನೇಕ IAS, IPS ಆಫೀಸರ್ಸ್ಗಳಿಗೆ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಕೂಡ ಅವರು ಯೋಗ ಶಿಕ್ಷಣವನ್ನು ಕೂಡ ಮುಂದುವರಿಸ್ತಾ ಇರ್ತಾರೆ. ಹೀಗೆ ಅನೇಕ ಉಚಿತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ತಾವುಗಳು ಒಂದು ಸರಿ ನಾವೇನೋ ಇದೆಲ್ಲ ಮುಖಸ್ತುತಿಗೆ ಹೇಳ್ತಾ ಇದೀವಿ ಅಂತಲ್ಲ, ನೀವು ಯಾರು ಬೇಕಾದ್ರೂ ನೀವು ಎನಿ ಟೈಮ್ ಇಲ್ಲಿಗೆ ಬಂದು ಚೆಕ್ ಮಾಡಬಹುದು. ಅಂದ್ರೆ ಬೆಳಿಗ್ಗೆ ಒಂದು 9 ರಿಂದ 7 ಗಂಟೆ ತನಕ ಅವರು ಅಥವಾ ಶಿವನಗೌಡ ಪಾಟೀಲ್ ಅವರಾಗಿರ್ಬೋದು, ಅವರ ಜೊತೆ
ಕೆಲಸ ಮಾಡುವಂತಹ ಅನೇಕ ಸಹವರ್ತಿಗಳಿದ್ದಾರೆ. ನೀವು ಯಾವಾಗ ಬೇಕಾದ್ರೂ ಬಂದು ಇಲ್ಲಿ ನೋಡ್ಬೋದು. ಪ್ರತಿನಿತ್ಯ ಈ ಗಾಣದಲ್ಲಿ ಎಣ್ಣೆ ಶುದ್ಧವಾಗಿ ತಯಾರಾಗುತ್ತೆ. ಸೊ ಸಮಾಜ ಸ್ವಸ್ಥವಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ತೈಲಗಳ ದೇವಾಲಯದ ಜೊತೆಗೆ ಒಂದು ಆರೋಗ್ಯವನ್ನು ಸುಧಾರಿಸಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದೇ ಒಂದು ಕಾಳಜಿಯಿಂದ ಈ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ನಿಮ್ಮಗಳ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಜನರ ಸಂಪರ್ಕ ಆಗ್ಬೇಕು, ಉತ್ತಮ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಈಗ ಈ ಹಿಂದೆ ನಮ್ಮ ಪಾಟೀಲ್ ಜಿ ಅವರು ಸುಮಾರು ಸರಿ ಹೇಳಿರ್ಬೋದು, ಪಾಕೆಟ್ ಆಯಿಲ್ ಏನೇನು ನಮಗೆ ದೇಹದಲ್ಲಿ ಆಗುವಂತಹ ತೊಂದರೆಗಳು ಏನೇನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ವತಃ ನನ್ನ ಅನುಭವನ ನಾನು ಹೇಳ್ತೇನೆ. ನಾನು ಹಿಂದೆ ಗುಜರಾತ್ ಇಂದ ನಾನು ರೈಸ್ ಬ್ರಾನ್ ಆಯಿಲ್ ತರಿಸ್ಕೊಳ್ತಾ ಇದ್ದೆ. ಈಗ ನಂಗೆ ಪಾಟೀಲ್ ಜಿ ಅವ್ರ ಪರಿಚಯ ಆಗಿ ಸುಮಾರು 2.5 ವರ್ಷಗಳಾಗಿದೆ. ನಾನು ಪ್ರತಿನಿತ್ಯ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆನ ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ನನ್ನ ಅನೇಕ ಜನ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ನೀವು ಕಡಲೆಕಾಯಿ ಎಣ್ಣೆ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತೇಳಿ. ಏನೂ ಆಗಿಲ್ಲ. ಯೂಶುವಲ್ ಆಗಿ ನನಗೆ ಈಗಲೂ ಹೇಳ್ತೇನೆ, ನನಗೆ BP ಕಡಿಮೆ ಆಗಿದೆ. ನಾನು ನಮ್ಮ ಮನೆಯಲ್ಲಿ ಕೆಲವ್ರು ಹೇಳ್ತಾರೆ ಕಡಲೆಕಾಯಿ ಎಣ್ಣೆ ತುಂಬಾ ಸ್ಮೆಲ್ ಬರುತ್ತೆ ಹಾಗೆ ಅಂತ. ಶುದ್ಧವಾದ ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಯಾವ ಸ್ಮೆಲ್ಲು ಇರಲ್ಲ. ನೀವು ಎಂಥದೇ ತಿಂಡಿ ಮಾಡಿ ಶುದ್ಧವಾಗಿ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಿಗೆ ಮಂಡಿ ನೋವಿತ್ತು, ಆ ಮಂಡಿ ನೋವು ಸ್ವಲ್ಪ ಸುಧಾರಣೆ ಆಗಿದೆ. ಸೊ ಅದರಿಂದ ಇದನ್ನ ಎಣ್ಣೆನೂ ಉಪಯೋಗಿಸಿ ನಮ್ಮ ಜ್ಞಾನ ಸಂಗಮ ವಿಚಾರ ವೇದಿಕೆಗೂ ನೀವೆಲ್ಲರೂ ಜಾಯ್ನ್ ಆಗಿ ಪ್ರತಿನಿತ್ಯ ಯೋಗವನ್ನು ಮಾಡೋಣ. ಯೋಗವನ್ನು ಮಾಡಿ ನಾವು ಎಲ್ಲರೂ ಕೂಡ ಸಮರ್ಥವಾದ ಭಾರತವನ್ನು ನಿರ್ಮಾಣದಕ್ಕೆ ನಿಮ್ಮೆಲ್ಲರ ಸಣ್ಣ ಸಣ್ಣ ಕೈಗಳು ಜೋಡಿಸಿದಾಗಲೇ 5 ಮುಷ್ಟಿ ಸೇರಿದರೆ 5 ಬೆರಳುಗಳು ಸೇರಿದ 1 ಮುಷ್ಟಿ ಆಗುತ್ತೆ ಅಂತ ನಾವು ಹೇಳ್ತೀವಲ್ವಾ. ಹಾಗಾಗಿ ನೀವೆಲ್ಲ ಸೇರಿದಾಗ ಒಂದು ಉತ್ತಮ ಕಾರ್ಯವನ್ನು ನಿರ್ವಹಣ ಮಾಡ್ತಾ ಇರುವಂತಹ ನಮ್ಮ ಪಾಟೀಲ್ ಜಿ ಅವರಿಗೆ ಒಂದು ಸಾಥ್ ಕೊಟ್ಟಾಗುತ್ತೆ. ಯಾಕೆಂದ್ರೆ ಸಮಾಜದಲ್ಲಿ ಒಬ್ಬನೇ ಯಾವುದನ್ನು ಮಾಡೋದಕ್ಕೆ ಆಗಲ್ಲ. ಸೊ ಅದರಿಂದ ಅನೇಕ ಜನರ ಕೈ ಜೋಡಿಸಿದಾಗ್ಲೇ ಅದಕ್ಕೊಂದು ಉತ್ತಮವಾದ ಮಾರ್ಗದರ್ಶನ ಮತ್ತೆ ಅವ್ರಿಗೊಂದು ಸ್ಫೂರ್ತಿ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಯಾವಾಗಾದ್ರೂ ನಿಮ್ಗೆ ಅವಕಾಶಗಳಾದಾಗ ಎತ್ತಿನ ಗಾಣಕ್ಕೆ ಬಂದು ಇಲ್ಲಿನ ಪರಿಸರವನ್ನು ಆನಂದ ಪಡಿ. ಮೊದಲು ನೈಜ ತಳಿಯ ಎತ್ತುಗಳಿದೆ, ಸುಮ್ಮನೆ ಯಾವುದೋ ನಾವು ಜರ್ಸಿ ಹಸುಗಳಿಲ್ಲ ಏನಿಲ್ಲ. ಅದನ್ನ ಬರುವಂತಹ ಹಸುವಿನ ಮೇಲಿನ ಡುಬ್ಬವನ್ನ ಸವರಿದ್ರೆ ನಮ್ಗೆ BP ಶುಗರ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಆಯುರ್ವೇದದಲ್ಲಿ ಸಿದ್ಧಿಯಾಗಿದೆ. ಸೊ ಅದನ್ನು ಕೂಡ ನಿಮ್ಗೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಸೊ ಅದರಿಂದ ಬನ್ನಿ, ಎಲ್ಲರೂ ಆನಂದವನ್ನು ಪಡೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.